ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣದ ಬಗ್ಗೆ ಒಂದು ಅಪ್ಡೇಟ್ ಇದೆ. ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಮತ್ತು ರೇಷನ್ ಕಾರ್ಡ್ಗೆ ನೀವೇನಾದರೂ ಅಪ್ಲೈ ಮಾಡಬೇಕಂದ್ರೆ ಅದಕ್ಕೂ ಸಹ ಒಂದು ಹೊಸ ಅಪ್ಡೇಟ್ ಇದೆ. ಈ ಎಲ್ಲ ಮಾಹಿತಿನ ತಿಳ್ಕೊಬೇಕಂದ್ರೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂತೆ ಎಷ್ಟೋ ಚರ್ಚೆಗಳು ನಡೀತಾ ಇತ್ತು ಸರ್ಕಾರದಲ್ಲಿ. ಶಾಸಕರೇ ಕೆಲವರು ಇದನ್ನು ಸ್ಟಾಪ್ ಮಾಡಬೇಕು ಅಂತ ಇದ್ದರು, ಇನ್ನು ಕೆಲವರು ಇಲ್ಲ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ಇದ್ದರು. ಜನರ ಸರ್ವೇಲೂ ಕೂಡ ಈ ಒಂದು ಕೆಲವೊಂದು ಅಭಿಪ್ರಾಯ ವ್ಯಕ್ತವಾಗಿತ್ತು. ಅದು ಏನಂದರೆ, ಕೆಲ ಮಹಿಳೆಯರು ನಮಗೆ ತುಂಬ ಅನುಕೂಲ ಆಗ್ತದೆ, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಇವೆಲ್ಲ ಒಂದು ಯೋಜನೆಗಳಿಂದ ನಮಗೆ ತುಂಬಾ ಅನುಕೂಲ ಆಗ್ತದೆ ಅಂತ ಕೆಲವು ಮಹಿಳೆಯರು ಹೇಳಿದರು. ಕೆಲವು ಮಹಿಳೆಯರು ಇದರ ವಿರುದ್ಧವಾಗಿ ಸಹ ಮಾತಾಡ್ತಾಯಿದ್ರು. ಇದರಿಂದ ಏನು ಪ್ರಯೋಜನ, ದೇಶ ಅಭಿವೃದ್ಧಿ ಆಗಲ್ಲ, ಅವರು ದುಡ್ಡು ಕೊಡ್ತಿದ್ದಾರೆ, ನಾವು ಇಸ್ಕೊತಾ ಇದ್ದೀವಿ ಅಷ್ಟೇ, ಆದರೆ ನಮಗೆ ದೇಶ ಅಭಿವೃದ್ಧಿ ಆಗಬೇಕು ಅನ್ನೋದಕ್ಕೋಸ್ಕರ ನಾವು ಮೋದಿಗೆ ಓಟ್ ಹಾಕ್ತೀವಿ ಅನ್ನೋ ಥರ ಕೆಲವೊಂದು ಮಹಿಳೆಯರು ಸಹ ಒಂದು ಅಭಿಪ್ರಾಯನ ತಿಳಿಸಿದರು. ಈ ಎಲ್ಲ ಚರ್ಚೆಗಳನ್ನು ನೋಡಿದಂಥ ಸರ್ಕಾರ, ಈ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಅಂದರೆ, ಈ ಒಂದು ಯಾವುದೇ ಒಂದು ಕಾಂಗ್ರೆಸ್ ಹೇಳಿದಂಥ ಗ್ಯಾರಂಟಿ ಯೋಜನೆಗಳನ್ನು ನಾವು ಸ್ಟಾಪ್ ಮಾಡೋದಿಲ್ಲ. ಯಾಕಂದರೆ ಇದು ನಾವು ವಿಧಾನಸಭಾ ಎಲೆಕ್ಷನ್ ರಿಸಲ್ಟ್ಗೋಸ್ಕರ, ಅಂದರೆ ನಾವು ಗೆದ್ದಿದ್ದಕ್ಕೋಸ್ಕರ ಇದನ್ನು ಮಾಡಿರೋದು. ಆದ್ದರಿಂದ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ. ಮತ್ತು ಒಂದು ಕರೋನಾ ಸಮಯದಲ್ಲಿ ಎಷ್ಟು ಜನ ಊಟಕ್ಕೂ ಇಲ್ದಿರೋ ಸಹ ಎಷ್ಟು ಜನ ಕಷ್ಟಪಟ್ಟರು. ಅಂಥ ಟೈಮಲ್ಲಿ ಬೆಲೆ ಏರಿಕೆಯೂ ಸಹ ಆಗಿದೆ. ಇವಾಗ ತುಂಬ ಬಡ ಮಹಿಳೆಯರಿಗಾಗಿರ್ಬೋದು, ಬಡ ಜನತೆಗೆ ಇವಾಗ ಒಂದು ನಾರ್ಮಲ್ ಜೀವನ ಸಾಗಿಸೋದಕ್ಕೂ ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಬಡ ಒಂದು ಜನರ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಯೋಜನೆಗಳನ್ನು ನಾವು ತಂದಿದ್ದು. ನಾವು ಲೋಕಸಭಾ ಎಲೆಕ್ಷನಲ್ಲಿ ಗೆದ್ದಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಈ ಒಂದು ವಿಧಾನಸಭೆಯಲ್ಲಿ ಗೆದ್ದಿದ್ದೀವಿ. ಸೊ ಆ ಮಾತು ಉಳಿಸೋಕ್ಕೋಸ್ಕರ ಆದರೂ ನಾವು ಈ ಒಂದು ಯೋಜನೆಗಳನ್ನು ನಾವು ಕಂಟಿನ್ಯೂ ಮಾಡ್ತೀವಿ, ಗೆಲ್ಲು ಸ್ಟಾಪ್ ಮಾಡಲ್ಲ ಅಂತ ಸಿದ್ದರಾಮಯ್ಯ ಅವರೇ ತಿಳಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಇದೇ ಮಾತನ್ನೇ ಹೇಳಿದ್ದಾರೆ. ನಾವು ಎಲ್ಲೂ ಸಹ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಸ್ಟಾಪ್ ಮಾಡೋದೇ ಇಲ್ಲ, ಆದರೆ ಕೆಲವೊಂದು ರೂಲ್ಸನ್ನು ನಾವು ಹೊಸ ರೂಲ್ಸನ್ನು ತರ್ತಾ ಇದ್ದೀವಿ. ಕೆಲವೊಂದು ಏನು ಒಂದು ಡೂಪ್ಲಿಕೇಟ್ ರೇಷನ್ ಕಾರ್ಡ್ ಇಟ್ಕೊಂಡಿರ್ಬೋದು, ಇಲ್ಲ ಎರಡೆರಡು ರೇಷನ್ ಕಾರ್ಡ್ ಇಟ್ಕೊಂಡಿರ್ಬೋದು, ಮತ್ತು ಒಂದೇ ಮನೆಯಲ್ಲಿ ಎರಡೆರಡು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿ ದುಡ್ಡು ತೊಗೊಳ್ತಾ ಇರ್ಬೋದಲ್ಲ, ಅಂಥವರ ಒಂದು ಅಪ್ಲಿಕೇಶನ್ಸ್ ಎಲ್ಲ ನಾವು ರೀವೆರಿಫಿಕೇಷನ್ ಮಾಡಿ ಅಂಥವ್ರನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಏನು ಅಂದರೆ, ರೇಷನ್ ಕಾರ್ಡು ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ನೆಕ್ಸ್ಟ್ ವಾರ, ಅಂದರೆ ನೆಕ್ಸ್ಟ್ ವಾರ 21ನೇ ತಾರೀಕು ಅರ್ಜಿನ ನೀವು ಸಲ್ಲಿಸ್ಬೋದು. ಇದು ಯಾರಿಗೆ ಅನ್ವಯ ಆಗುತ್ತೆ ಅಂದರೆ, ನಿಮಗೇನೋ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ. ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ಕೆಲವರಿಗೆ BPL ಕಾರ್ಡಿಂದ ಕೆಲವೊಂದು ಗೌರ್ನಮೆಂಟ್ ಆಸ್ಪತ್ರೆಯಲ್ಲಿ ಫ್ರೀ ಫೆಸಿಲಿಟಿ, ಅಂದರೆ ಫ್ರೀಯಾಗಿ ಅವರು ಹಾಸ್ಪಿಟ್ಲಲ್ಲಿ ಯಾವುದೇ ಒಂದು ಆಪ್ರೇಷನ್ ಆಗಿರ್ಬೋದು, ಇಲ್ಲ ಏನಾದ್ರು ಒಂದು ಅಂದರೆ ಹೆಲ್ತ್ ಬಗ್ಗೆ ಸಮಸ್ಯೆ ಬಗ್ಗೆ ಅವರು ತೋರಿಸ್ಕೋಬೇಕು ಅಂದರೆ ಫ್ರೀಯಾಗಿ ತೋರಿಸ್ಕೋಬೋದು BPL ಕಾರ್ಡ್ ಇದ್ದರೆ. ಅಂಥವ್ರಿಗೆ ತುರ್ತು ಎಮರ್ಜೆನ್ಸಿ ಇರೋರಿಗೆ ಮಾತ್ರ ಈ 21ನೇ ತಾರೀಕು, ಅಂದರೆ ಇದೇ ತಿಂಗಳ 21ನೇ ತಾರೀಕು ಅರ್ಜಿನ ನೀವು ಸಲ್ಲಿಸ್ಬೋದು. ಅಂಥ ಎಮರ್ಜೆನ್ಸಿ ಇರೋರಿಗೆ, ಅಂದರೆ ಹೆಲ್ತ್ ಎಮರ್ಜೆನ್ಸಿ ಇರೋರಿಗೆ ಕಾರ್ಡನ್ನ ನೀವು ಅಪ್ಲೈ ಮಾಡಿದ 2-3 ದಿವಸಗಳಲ್ಲಿ ನಿಮಗೆ ರೇಷನ್ ಕಾರ್ಡು ಸಿಗುತ್ತೆ. ಈ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ನಿಮಗೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇವೆರಡು ಇದ್ದರೆ ನಿಮಗೆ ಸಾಕು, ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ. ರೇಷನ್ ಕಾರ್ಡ್ಗೆ ನೀವು ಎಮರ್ಜೆನ್ಸಿ ಅಂತ ಇರುತ್ತೆ, ಸೊ ಅದರಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ 2-3 ದಿವಸಗಳಲ್ಲಿ ನಿಮಗೆ ರೇಷನ್ ಕಾರ್ಡು ಸಹ ಸಿಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದರಿಂದ ಯಾರಾದರೂ ಎಮರ್ಜೆನ್ಸಿ, ನಿಮಗೆ ಹೆಲ್ತ್ ಇಶ್ಯೂಸ್ ಇರೋರು, ಏನೋ ಕೆಲವೊಂದು ದೊಡ್ಡ ಆಪ್ರೇಷನ್ ಇರ್ಬೋದು, ಸೊ ಪ್ರೈವೇಟ್ ಹಾಸ್ಪಿಟಲ್ ನಿಮಗೆ ತೋರಿಸ್ಕೊಳ್ಳೋಕ್ಕಾಗೋದಿಲ್ಲ. BPL ಕಾರ್ಡ್ ಇದ್ದರೆ ನೀವು ಕೆಲವೊಂದು ಗೌರ್ನಮೆಂಟ್ ಹಾಸ್ಪಿಟಲ್ ಫ್ರೀಯಾಗಿ ನಿಮಗೆ ಆ ರೀತಿಯ ಒಂದು ಆಪ್ರೇಷನ್ಸ್ ಎಲ್ಲ ನಿಮಗೆ ಫ್ರೀಯಾಗಿ ಮಾಡಿಕೊಡ್ತಾರೆ BPL ಕಾರ್ಡಿನಿಂದ. ಸೊ ಅಂಥವ್ರು ಹೋಗಿ ನೀವು ಅಪ್ಲೈನ ಮಾಡ್ಕೋಬೋದು.
ಮತ್ತು ಇನ್ನೊಂದೇನಾಗಿದೆ ಅಂದರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಎಲೆಕ್ಷನಲ್ಲಿ ಅತಿ ಹೆಚ್ಚು ಮತ ಅಂದರೆ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಗೆಲ್ಲಿಲ್ಲ, ಅಂದರೆ ಬಹುಮತನ ಸಾಧಿಸೋದಕ್ಕೆ ಆಗಿಲ್ಲ. ಆದ ಕಾರಣ ಕಾಂಗ್ರೆಸ್ ಆಡಳಿತಾಕರಕ್ಕೆ ಬರಲಿಲ್ಲ. ಆದರೆ ಇದು ಒಂದು ಪ್ರಚಾರ ಮಾಡೋ ವೇಳೆ, ಅಂದರೆ ಎಲೆಕ್ಷನ್ಗೂ ಮುಂಚೆ ಪ್ರಚಾರ ಮಾಡೋ ವೇಳೆ ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿದರು ಅಂದರೆ, ನಮ್ಮನ್ನು ಗೆಲ್ಲಿಸಿದ್ರೆ ಬಡ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅನ್ನೋ ರೀತಿಯೆಲ್ಲ ಒಂದು ಹೇಳಿದರು. ಆದರೆ ಇವಾಗ ಜನಗಳು ಏನು ಮಾಡ್ತಿದ್ದಾರೆ ಅಂದರೆ, ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿಲ್ಲ, ಆದರೆ ಅವರು ಹೋಗಿ ಹೇಳ್ತಿದ್ದಾರೆ, ಈ ಒಂದು ಕಾಂಗ್ರೆಸ್ ಆಫೀಸ್ ಮುಂದೆ ಹೋಗಿ ನಿಂತ್ಕೊಂಡು ತುಂಬ ಗಲಾಟೆನೇ ಮಾಡ್ತಿದ್ದಾರಂತೆ. ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿದ್ವಿ, ಕಾಂಗ್ರೆಸ್ನ ನಾವು ಗೆಲ್ಸಿದ್ದೀವಿ ಕೆಲವೊಂದು ಕ್ಷೇತ್ರದಲ್ಲಿ, ಸೊ ಅದಕ್ಕೆ ನಮಗೆ ವರ್ಷಕ್ಕೆ 1 ಲಕ್ಷ ಕೊಡಬೇಕು ಅನ್ನೋ ಥರ ಎಲ್ಲ ಜಗಳನ ಮಾಡ್ತಿದ್ದಾರಂತೆ. ಅಂದರೆ ಗುಂಪಾಗಿ ಹೋಗಿ ಜನಗಳು ಆಫೀಸ್ ಮುಂದೆ ನಿಂತ್ಕೊಂಡು ಗಲಾಟೆನೇ ಮಾಡ್ತಿದ್ದಾರಂದರೆ, ಆ ರೀತಿಯೆಲ್ಲ ನೀವು ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅವ್ರು ಏನು ಹೇಳಿದರು ಅಂದರೆ, ನಾವು ಲೋಕಸಭಾ ಎಲೆಕ್ಷನಲ್ಲಿ ಗೆದ್ದು ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದರೆ ಮಾತ್ರ ನಾವು ಈ ಒಂದು ಯೋಜನೆ ಅಂದರೆ ಮಹಾಲಕ್ಷ್ಮಿ ಯೋಜನೆನ ನಾವು ಕೊಡ್ತೀವಿ, ಅದನ್ನು ಬಡ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಥರ ನಾವು ಕೊಡ್ತೀವಿ ಅಂತ ಹೇಳಿದ್ದು. ಆದರೆ ಕೆಲವೆಲ್ಲ ಜನರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ನಾವು ಗೆಲ್ಸಿದ್ದೀವಿ ಅಂತ ಹೇಳ್ತಿದ್ದಾರೆ, ಬಟ್ ಗೆದ್ದಿರ್ಬೋದು, ಕೆಲವೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿರ್ಬೋದು, ಆದರೆ ಕೇಂದ್ರ ಸರ್ಕಾರದಲ್ಲಿ ಆಡಳಿತಕ್ಕೆ ಬಂದಿಲ್ಲದೆ ಇರೋ ಕಾರಣದಿಂದ ನಿಮಗೆ ಮಹಾಲಕ್ಷ್ಮಿ ಯೋಜನೆ ಹಣ ಖಂಡಿತ ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಹೇಳೋದು, ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳ್ತಾರೆ. ನಮ್ಮ ಜನಕ್ಕೆ ಎಲ್ಲನೂ ಬ್ಲೈಂಡಾಗಿ ನಂಬಿಡ್ತಾರೆ. ಏನಾಗ್ತಿದೆ ಏನು ಅಂತ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಎಲ್ಲನೂ ಬ್ಲೈಂಡಾಗಿ ನಂಬಿಡ್ತಾರೆ, ಯಾರು ಏನು ಹೇಳಿದ್ರು ನಂಬಿಡ್ತಾರೆ. ನಂತರ ಅದೇ ನಿಜ ಅಂತ ಹೋಗಿ ಎಲ್ಲ ಕಡೆ ಅದೇ ಒಂದು ಪೋಸ್ಟ್ ಆಫೀಸಲ್ಲಿ ಎಲ್ಲ ಅಕೌಂಟ್ ತೆಗಿತದ್ರಲ್ಲ, ಅಂದರೆ ಓಪನ್ ಮಾಡಿಸ್ತದ್ರಲ್ಲ, ಅದೇ ರೀತಿ ಆಗ್ತದೆ. 1 ಲಕ್ಷ ಕೊಟ್ಬಿಡ್ತಾರೆ ಕಾಂಗ್ರೆಸ್ ಅವರು ಅಂತ ಪೋಸ್ಟ್ ಆಫೀಸಲ್ಲೂ ಹೋಗಿ ಅಕೌಂಟನ್ನು ತೆಗೆಸ್ತಾಯಿದ್ರು. ಎಷ್ಟೋ ಜನ ಮಹಿಳೆಯರು ಕ್ಯೂನಲ್ಲಿ ನಿಂತ್ಕೊಂಡು ಅಕೌಂಟನ್ನು ಓಪನ್ ಮಾಡಿಸ್ತವ್ರು ಅಂಥವರು ಇದ್ದಾರೆ. ಆ ಥರ ನಮ್ಮ ಜನರು ಯಾವುದನ್ನೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೆಲವರು ಎಜುಕೇಟೆಡ್ ಆಗಿದ್ದರೂ ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ. ನಮಗೇನೋ ದುಡ್ಡು ಬಂದುಬಿಡುತ್ತೆ ಅನ್ನೋ ಒಂದು ರೀತಿ ಹಾಸ್ಯನಲ್ಲಿ ಹೋಗಿ ಈ ರೀತಿಯನ್ನೆಲ್ಲ ಮಾಡ್ತಾರೆ. ಈ ರೀತಿನೆಲ್ಲ ಮಾಡೋಕ್ಕೋಗ್ಬಿಡಿ. ಖಂಡಿತ ನಿಮಗೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಮೌಂಟು ಬರೋದಿಲ್ಲ. ಗೃಹಲಕ್ಷ್ಮಿ ಏನಿದೆ ಅದು ಮಾತ್ರ ಖಂಡಿತ ಬರುತ್ತೆ. ಅದು ಇನ್ನು 5 ವರ್ಷಗಳ ಕಾಲ ಕಂಟಿನ್ಯೂ ಮಾಡ್ತೀವಿ ಅಂತ ಸರ್ಕಾರದವರು ಹೇಳಿರೋದ್ರಿಂದ ಆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಮಾತ್ರ ನಿಮಗೆ ಖಂಡಿತ ಬರುತ್ತೆ. ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಇಲ್ಲ ಕಾಂಗ್ರೆಸ್ ಯೋಜನೆಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮತ್ತು ಇನ್ನೊಂದು ಅಪ್ಡೇಟು ಏನು ಅಂದರೆ, ನಿಮಗೆ 4 ವರ್ಷದಿಂದ ಬಸ್ ಚಾರ್ಜನ್ನು ಜಾಸ್ತಿ ಮಾಡಿರಲಿಲ್ಲ. ಇವಾಗ ಒಂದು ಹೊಸ ಅಪ್ಡೇಟ್ ಇದೆ. ಸಾರಿಗೆ ಇಲಾಖೆಯವರೇ ಒಂದು ಸರ್ಕಾರಕ್ಕೆ ಒಂದು ಮನವಿನ ಸಲ್ಲಿಸಿದರು. ನಾವು 4 ವರ್ಷದಿಂದ ಯಾವುದೇ ಒಂದು ಬಸ್ ಚಾರ್ಜನ್ನು ನಾವು ಜಾಸ್ತಿ ಮಾಡಿಲ್ಲ, ಆದ್ದರಿಂದ 10ರಿಂದ 15% ಅಷ್ಟು ಬಸ್ ಚಾರ್ಜನ್ನು ಜಾಸ್ತಿ ಮಾಡಬೇಕು ಈ ಸಲ. ಇಲ್ಲ ಅಂದರೆ ನಮಗೆ ಅಂದರೆ ಏನು ನಷ್ಟ ಆಗುತ್ತೆ, ತುಂಬ ನಷ್ಟ ಆಗುತ್ತೆ ಸಾರಿಗೆ ಇಲಾಖೆಗೆ ಅಂತ ಒಂದು ಮನವಿನ ಮಾಡಿಕೊಂಡಿದ್ರು. ಆದ ಕಾರಣ ಇನ್ನು ಸರ್ಕಾರದವರು 10ರಿಂದ 15% ಅಷ್ಟು ಬಸ್ ಚಾರ್ಜನ್ನು ಜಾಸ್ತಿ ಮಾಡೋ ಚಾನ್ಸಸ್ಸು ತುಂಬ ಇದೆ. ಏನು ಶಕ್ತಿ ಯೋಜನೆ ಇದೆ, ಮಹಿಳೆಯರಿಗೆ ಉಚಿತ ಇರ್ಬೋದು, ಆದರೆ ಪುರುಷರು ಯಾರು ಬಸ್ಸಲ್ಲಿ ಓಡಾಡ್ತಾರೋ ಖಂಡಿತ ಅವ್ರಿಗೆ ಬಸ್ ಚಾರ್ಜು ಜಾಸ್ತಿ ಆಗೇ ಆಗುತ್ತೆ. ಇದು ಶಕ್ತಿ ಯೋಜನೆ ಸಂಬಂಧಪಟ್ಟಂಥ ಒಂದು ಹೊಸ ಅಪ್ಡೇಟ್, ಅಂದರೆ ಬಸ್ ಚಾರ್ಜಿಗೆ ಸಂಬಂಧಪಟ್ಟಂಥ ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇದಿಷ್ಟು ಇವತ್ತಿನ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಮತ್ತು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗೆ, ಅಂದರೆ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ನ ಒಂದು ಹೊಸ ಮಾಹಿತಿಗಾಗಿ, ಯಾವುದೇ ಒಂದು ಯೋಜನೆಗಳ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.